ಅದೊಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಗೀತಾ ಎನ್ನೋ ಹುಡುಗಿ ನವತರುಣಕ್ಕೆ ಕಾಲಿಟ್ಟಿದ್ದಳು. ಅದೇ ಊರಿನಲ್ಲಿ ಅಶೋಕ ಎನ್ನೋ ಹುಡುಗ. ಇಬ್ಬರಿಗೂ ಕ್ರಮೇಣ ಒಬ್ಬರನ್ನೊಬ್ಬರು ನೋಡಿ ಪ್ರೀತಿ ಶುರುವಾಗಿತ್ತು. ಅವಳು ಹೋದಲ್ಲೆಲ್ಲ ಅವನು ಅವಳ ಹಿಂದೆನೇ ಸುತ್ತೋಕೆ ಶುರು ಮಾಡ್ತಾನೆ. ಅವಳಿಗೂ ಅವನನ್ನು ನೋಡಿದರೆ ಮನಸ್ಸಲ್ಲಿ ಏನೋ ಒಂದು ರೀತಿಯ ಪುಳಕ ಉಂಟಾಗಿತ್ತು. ಇಬ್ಬರ ಮನಸ್ಸಲ್ಲೂ ಏನೋ ಒಂದು ರೀತಿಯ ಪ್ರೀತಿ ಹುಟ್ಟಿ ಅದು ಇಬ್ಬರು ಒಬ್ಬರಿಗೊಬ್ಬರು ಹೇಳಿಕೊಂಡು ಅವರಿಬ್ಬರನ್ನು ಗಾಢವಾಗಿ ತುಂಬಾ ಪ್ರೀತಿಸೋಕೆ ಶುರು ಮಾಡಿದರು. ಇಬ್ಬರು ಆಗಷ್ಟೇ ಯೌವನಕ್ಕೆ ಕಾಲಿಟ್ಟವರು. ಹರೆಯಕ್ಕೆ ಕಾಲಿಟ್ಟ ಒಂದು 18ರ ಹರೆಯಕ್ಕೆ ಕಾಲಿಟ್ಟವ ನಾವು ಜೋಡಿಗಳು. ಇವರಿಬ್ಬರ ಪ್ರೀತಿ ಮನೆಯವರಿಗೆ ಅದು ಹೇಗೋ ಗೊತ್ತಾಗಿ ಹೋಗಿತ್ತು. ಅದು ಅವಳ ಅಜ್ಜಿಯ ಕಣ್ಣಿಗೆ ಇವರಿಬ್ಬರ ಪ್ರೀತಿ ಗೊತ್ತಾಗಿತ್ತು. ಅದು ಊರ ಹಬ್ಬದಲ್ಲಿ, ಊರ ದೇವಿ ಜಾತ್ರೆಯಲ್ಲಿ ಅವರಿಬ್ಬರ ಪ್ರೀತಿ ಒಬ್ಬರಿಗೊಬ್ಬರಿಗೆ ಗೊತ್ತಾಗಿತ್ತು. ಅಜ್ಜನು ಸಹ ಅವರಿಬ್ಬರು ಪ್ರೀತಿ ಮಾಡುವುದನ್ನು ನೋಡಿ ಮನೆಯಲ್ಲಿ ಎಲ್ಲ ವಿಷಯ ಗೊತ್ತಾಗಿ ರಾಮಾಯಣವೇ ನಡೆದು ಹೋಗಿತ್ತು. ಮನೆಯಲ್ಲಿ ಕೋಲಾಹಲ. ಯಾಕೆಂದರೆ ಅವರಿಬ್ಬರ ಜಾತಿ ಬೇರೆ ಬೇರೆಯಾಗಿತ್ತು. ಅವಳು ಮೇಲು ಜಾತಿಗೆ ಸೇರಿದರೆ ಅವನು ಕೆಳ ಜಾತಿಗೆ ಸೇರಿದರು. ಹಾಗಾಗಿ ಅವಳ ಮನೆಯಲ್ಲಿ ಪ್ರೀತಿಗಂತೂ ಒಪ್ಪಿರಲಿಲ್ಲ. ಇತ್ತ ಅಶೋಕ ಅವಳನ್ನು ಕಾಯುತ್ತಾನೇ ಇದ್ದ. ಅವಳು ಮನೆಯಿಂದ ಹೊರಗೆ ಬರಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ಯಾರನ್ನು ನೋಡಿದರೂ ಭಯಪಡುವಂಥ ಸ್ಥಿತಿ ಅವನದಾಗಿತ್ತು. ಇತ್ತ ಗೀತಾಳ ಮನೆಯಲ್ಲಿ ದಿನ ಅವಳನ್ನು ಹಿಂಸಿಸೋದು, ಬೇರೆ ಮದುವೆಯಾಗುವಂತೆ ಒತ್ತಾಯಿಸೋದು. ಹಿಂಸೆ ತಾಳಲಾರದೆ ಗೀತಾ ಮದುವೆಗೆ ಒಪ್ತಾಳೆ. ಇತ್ತ ಅಶೋಕ ಒಂಟಿಯಾಗ್ತಾನೆ. ದಿನ ಅವನಿಗೆ ಕಣ್ಣೀರೇ ಅವನ ಸಂಗಾತಿಯಾಗುತ್ತದೆ. ಹೀಗೆ ಕಣ್ಣೀರಲ್ಲಿ ದಿನ ದೂಡ್ತಾ ಇರ್ತಾನೆ. ದಿನಗಳು ಹೀಗೆ ಉರುಳಿ ವರ್ಷಗಳೇ ಕಳೆದೋಗಿತ್ತು. ಇತ್ತ ಗೀತೆಗೆ ಮಗುವಾಗಿತ್ತು. ಹೀಗೆ ಒಂದು ದಿನ ಹೋಗ್ತಾ ಇರುವಾಗ ಅವಳ ಕಣ್ಣಿಗೆ ಅಚಾನಕ್ಕಾಗಿ ಅಶೋಕ ಕಾಣಿಸ್ತಾನೆ. ಪ್ರೀತಿಯ ನೆನಪಲ್ಲಿ ದೇವದಾಸನಾಗಿ ಕುಡಿತಕ್ಕೆ ದಾಸನಾಗಿರ್ತಾನೆ. ಅವನನ್ನು ನೋಡಿ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಕರುಳು ಕಿತ್ತು ಬರುವ ಸಂಕಟವಾಗಿ ಕಣ್ಣೀರಿನ ಧಾರಾಕಾರವಾಗಿ ಹರಿದು ಹೋಗ್ತಾನೆ ಇರುತ್ತೆ. ಆ ಒಂದು ಕ್ಷಣಕ್ಕೆ ತಾನೇ ಮಾಡಿದ ತಪ್ಪು ಅನಿಸುತ್ತೆ. ಹಿಂದಿನದೆಲ್ಲ ನೆನಪಾಗುತ್ತೆ. ತನ್ನ ಮತ್ತು ಅವನ ಪ್ರೀತಿಯ ವಿಷಯ, ತಾನು ಎಲ್ಲ ಕಡೆ ಸುತ್ತಾಡಿದ್ದು, ಒಬ್ಬರಿಗೊಬ್ಬರು ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿದ್ದು, ಪಾರ್ಕ್ಗೆ ಹೋಗಿದ್ದು, ಸಿನಿಮಾಕ್ಕೆ ಹೋಗಿದ್ದು ಎಲ್ಲವನ್ನು ನೆನಪಾಗಿ ಅವಳ ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿಯುತ್ತಲೇ ಇರುತ್ತೆ. ಅವನನ್ನು ಅಂಥ ಪರಿಸ್ಥಿತಿಗೆ ನಾನೇ ಕಾರಣನಲ್ಲ ಅನ್ನೋ ಒಂದು ಗಿಲ್ಟ್ ಸಹ ಅವಳ ಮನಸ್ಸಿಗೆ ಕಾಡುತ್ತಾ ಇರುತ್ತೆ. ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದು ಅದೆಲ್ಲ ಕೂಡ ಅವಳಿಗೆ ನೆನಪಾಗಿ ಅವಳ ಹೃದಯ ಚಿತ್ರವಾಗಿತ್ತೆ. ವಿಧಿಯ ಕ್ರೂರ ಆಟಕ್ಕೆ ಇಬ್ಬರ ಜೀವನವೂ ಸಹ ಬಲಿಯಾಗಿತ್ತು. ಅವನು ದೇವದಾಸನಾದರೆ ಇವಳು ಪ್ರೀತಿಯನ್ನು ಕಳೆದುಕೊಂಡ ನೋವಿನಲ್ಲಿದ್ದಳು. ಈ ಕತೆ ಎಲ್ಲ ಭಗ್ನ ಪ್ರೇಮಿಗಳಿಗಾಗಿ.